ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಅಕ್ಷಯ ತೃತೀಯ ದಿವಸ ಏನು ತೊಗೊಂಡ್ರಿ ಅನ್ನೋ ಥರ ಕಮೆಂಟ್ಸ್ ಬಂದಿತ್ತು. ಸರಿ ಆಯಿತು, ಇವತ್ತು ಅದು ವಿಡಿಯೋ ಮಾಡೋಣ ಅಂತ. ಆಲ್ಮೋಸ್ಟು ವ್ಲಾಗ್ ನಾನು ಅಪ್ಲೋಡ್ ಮಾಡಿನೇ 15 ಡೇಸ್ ಆಯಿತು. ಸರಿ ಇವತ್ತು ಬಂದು ಯಾಕಂದರೆ ಈಗ ಅಕ್ಷಯ ತೃತೀಯ ಬಂದು 19-20 ಬಂದೋಯ್ತಲ್ವ. ನಾನು ಕೂಡ ಪರ್ಚೇಸ್ ಮಾಡಿದೆ, ಅದು ವ್ಲಾಗ್ ಮಾಡಲಿಲ್ಲ, ಸಿಂಪಲಾಗಿ ಮನೆಯಲ್ಲಿ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ. ಸರಿ ಇವತ್ತು ಬಂದು ಫೈನಲಾಗಿ ವಿಡಿಯೋ ಮಾಡೋಣ ಅಂತ ನಾನು ಸುಮತಿ ಜ್ಯುವೆಲ್ಲರಲ್ಲಿ ತೊಗೊಂಡಿದ್ದು, ಅಂದರೆ ಯಲಹಂಕದಲ್ಲಿ. ಆಲ್ಮೋಸ್ಟ್ ನೀವು ಯಲಹಂಕ ದೇವನಹಳ್ಳಿ ನಿಯರ್ ಬೈ ಇದ್ದೀರಾ ಅಂತಂದರೆ ಆಲ್ಮೋಸ್ಟ್ ಈ ಒಂದು ಅಂಗಡಿ ಗೊತ್ತಿರುತ್ತೆ. ಯಾಕಂದರೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಾನು ಮೊದಲು ಬಂದು ಲಲಿತಾ ಜ್ಯುವೆಲ್ಲರಲ್ಲಿ ಬಂದು ನೀವು ತೊಗೊಳಲ್ವಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿದ್ರಿ. ಲಲಿತಾದಲ್ಲಿ ನಾನು ತೊಗೊಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ನನಗೆ ಸಾಕಷ್ಟು ಕಲೆಕ್ಷನ್ಸ್ ಏನಾದರೂ ಇಲ್ಲ ಅಂದಾಗ, ನನಗೆ ಇಷ್ಟ ಆಗಿಲ್ಲ ಅಂದಾಗ ನಾನು ಇಲ್ಲಿ ಪರ್ಚೇಸ್ ಮಾಡೋದು. ಬಟ್ ಡೈರೆಕ್ಟಾಗೆ ಮನೆಯವ್ರು ಇಲ್ಲೇ ಕರ್ಕೊಂಡೋದ್ರು. ಈ ಸಲ ಎಲ್ಲ ಜಾಸ್ತಿ ಬಜೆಟ್ದೇನು ತೊಗೊಂಡಿಲ್ಲ, ತುಂಬ ಜಾಸ್ತಿ ಗ್ರಾಮ್ಸು ಆ ಥರದ್ದು ಏನು ನಾನು ತೊಗೊಂಡಿಲ್ಲ. ನಾನು ತೊಗೊಂಡಿದ್ದು ಬಂದು ಈ ಸಲ ತುಂಬ ಕಮ್ಮಿ ಗ್ರಾಮಲ್ಲೇ ಒಂದು ರೀತಿ ಸೇವಿಂಗ್ಸ್ ಅಂತ ಹೇಳ್ಬೋದು. ಸೇವಿಂಗ್ಸಲ್ಲಿ ತೊಗೊಂಡಿರೋದು. ಹೋದ ವರ್ಷ ನಾನು 1,23,000 ಲೆಕ್ಕಕ್ಕೆ ಒಂದು ಜೊತೆ ವಾಲೆ ಮತ್ತು ಉಂಗುರ ತೊಗೊಂಡಿದ್ದೆ. ಅದೇ ಥರನೇ ಈ ಸಲಿನೂ ಅದೇ ಥರ ಬಜೆಟಲ್ಲೇ ತೊಗೊಂಡಿರೋದು. ಜಾಸ್ತಿ ಎಲ್ಲ ಪ್ರೈಸ್ ಎಲ್ಲನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಈ ಸಲ. ಯಾಕಂದರೆ ಗ್ರಾಮ್ಸು ಜಾಸ್ತಿ ರೇಟ್ ಆಗ್ತಾಯಿದೆ. ಹಾಗಾಗಿ ನಮ್ಮ ತೂಕ ಎಷ್ಟೋ ನಾವು ಅಷ್ಟೇ ಇದು ಮಾಡಬೇಕಲ್ವ. ಸೊ ಜಾಸ್ತಿ ಎಲ್ಲನೂ ಪರ್ಚೇಸ್ ಮಾಡೋ ಆಸೆ ಅಂತೂ ಏನು ಇರಲಿಲ್ಲ. ಸಿಂಪಲಾಗಿ ಅವತ್ತಿನ ದಿನಕ್ಕೆ ತೊಗೊಳ್ಬೇಕು ಅನ್ನೋ ಕಾರಣಕ್ಕೆ ತೊಗೊಂಡಿದ್ದಷ್ಟೇ. ಸೊ ಈ ಒಡವೆ ಬಂದು ನನ್ನ ಹತ್ರ ಇರಲಿಲ್ಲ. ಚೈನು ಉಂಗುರ ಎಲ್ಲನೂ ಇದೆ, ನೆಕ್ಲೈಸ್ ಅಂಥದ್ದೆಲ್ಲ ಇದೆ. ಬಟ್ ಇದು ಬಂದು ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ಇದನ್ನು ತೊಗೊಂಡಿದ್ದು. ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆಪಟ್ಟು ಹಾಕ್ಕೊತಾ ಇದ್ದಂಥ ಒಡವೆ. ಆಮೇಲೆ ಇದು ಬೇಕೇ ಬೇಕಾ ಬೇಡ ಬಿಡು ಅನ್ನೋ ಥರ ಅಸಡ್ಡೆ ಮಾಡಿದಂತಹ ಒಂದು ಒಡವೆ ಅಂತ ಹೇಳ್ಬೋದು. ಏನು ಅಂತಂದರೆ ಪಾಪಡಿ ಬೊಟ್ಟು. ಸೊ ಇದು ಬಂದು ನನಗೆ ಚಿಕ್ಕ ವಯಸ್ಸಿಂದನೇ ತುಂಬಾ ಅವಾಗ ಬಂದು ನಾನು ಈ ಫ್ಯಾನ್ಸಿ ಸ್ಟೋರಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ತೊಗೊಳ್ತಾ ಇದ್ದೆ. ಅವಾಗ ಹಾಕ್ಕೋತಾ ಇದ್ದಿದ್ದು. ಆಮೇಲೆ ಅದರದ್ದು ಆಸೆನೇ ಹೊರಟೋಯ್ತು. ಸೊ ನಾನು ತೊಗೊಂಡಿದ್ದು ಬಂದು ಈ ಸಲ ಈ ಒಡವೆ. ಸೊ ಇದು ಬಂದು ನಾವು ಅಂದ್ಕೊಂಡು ಹೋಗಲೇ ಇಲ್ಲ, ಇದನ್ನೇ ತೊಗೋಬೇಕು ಅನ್ನೋ ಥರ ಅಂದ್ಕೊಂಡು ಹೋಗಲಿಲ್ಲ. ಮನೆಯವ್ರು ಏನು ಮಾಡಿದ್ರು ಅಂದರೆ ಏನು ತೊಗೋತೀಯಾ ಅನ್ನೋ ಥರ ಕೇಳಿದ್ರು. ನಾನು ರಿಂಗ್ ತೊಗೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಯಾಕಂದರೆ ಬಜೆಟ್ ಬಂದು ಒಂದು 8ರಿಂದ 10 ಗ್ರಾಮ್ ಒಳಗಡೆ ಇರಲಿ ಅಂತ. ಸರಿ ಇದು ಬಂದು ನಾವು ಪಾಪಡಿ ಬಟ್ ನೋಡಿದಾಗ ಏನಾಯಿತು ಅಂತಂದರೆ ನಾವು ಅಂದ್ಕೊಂಡಿರೋ ಗ್ರಾಮಲ್ಲಿ ಇದಿತ್ತು. ಸೊ 10 ಗ್ರಾಮಲ್ಲಿ ನನಗೆ ಸಿಕ್ತು, ಹಂಗಾಗಿ ನಾನು ತೊಗೊಂಡೆ. ಬೇರೆದು 15 ಗ್ರಾಮಲ್ಲಿತ್ತು. ಅದು ತುಂಬ ಏನೋ ನನಗೆ ಅಷ್ಟೊಂದು ಡಿಸೈನು ಐ ಕ್ಯಾಚ್ ಆಗಿರಲಿಲ್ಲ. ಸುಮಾರು ಒಂದು 10 ಕಲೆಕ್ಷನ್ ಏನು ಇಟ್ಟಿದ್ರು ಅಷ್ಟೇ. ಬಟ್ ಇದು ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಮಣಿನೋ ಜಾಸ್ತಿ ಕಲ್ಲು ಆ ಥರದ್ದೇನಿರಲಿಲ್ಲ. ಬೇರೆ ಇದರಲ್ಲೆಲ್ಲ ಕಂಪೇರ್ ಮಾಡಿದಾಗ ಜಾಸ್ತಿ ಕಲ್ಲು ಆ ಥರದ್ದಿತ್ತು. ಮತ್ತು ಇದರಲ್ಲಿ ಡಿಸೈನು ಅಷ್ಟೇ ಲಕ್ಷ್ಮಿ ಕೂತಿರೋ ಥರ ನೀವು ನೀಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಲಕ್ಷ್ಮಿ ಬಂದು ಬಿಂದಿಗೆನ ಇಟ್ಕೊಂಡು ಕೂತಿರೋ ಥರ. ಈ ಡಿಸೈನ್ನೇ ನಾನು ತೊಗೊಳ್ತೀನಿ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಯಾಕಂದರೆ ನನ್ನ ಹತ್ರ ಆಲ್ಮೋಸ್ಟ್ ಇರೋವಂಥ ಆ್ಯಂಟಿಕ್ ಪೀಸಲ್ಲಿ ಲಕ್ಷ್ಮಿ ನೆಕ್ಲೆಸ್ ಲಕ್ಷ್ಮಿ ಇರೋ ಥರನೇ ಇರೋದು. ಸುಮಾರು ವಾಲೆಗಳು ಮತ್ತು ನೆಕ್ಲೆಸ್ ಆಗಿರ್ಬೋದು, ಚೋಕರ್ ಆಗಿರ್ಬೋದು, ಅದರಲ್ಲಿ ಎಲ್ಲದರಲ್ಲೂ ಮಹಾಲಕ್ಷ್ಮಿ ಥೀಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದಕ್ಕಿದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಇದು ನಮ್ಮ ಮನೆಯವ್ರ ಸೆಲೆಕ್ಷನ್ನೇ. ಇದು 10 ಗ್ರಾಮ್ 700 ಮಿಲಿ ಇದೆ. 10 ಗ್ರಾಮ್ 700 ಆಸುಪಾಸು ಮಿಲಿಯಲ್ಲಿದೆ. ಅಂದರೆ ಹತ್ತತ್ರ 11 ಗ್ರಾಮ್ ಅನ್ಕೋಬೋದು, ಇಲ್ಲ 10 ಗ್ರಾಮ್ ಅಂತ ಅನ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಇದು ಬಂದು ಏನಿದು ಪಾಲಿಶು ಇಷ್ಟು ಕಪ್ಪಗಿದೆ, ಇದು ಒರಿಜಿನಲ್ಲ ಇಲ್ಲ ಡೂಪ್ಲಿಕೇಟಾ ಅನ್ನೋ ಥರ ಕೂಡ ನೀವು ಅಂದ್ಕೊಂಡಿರ್ಬೋದು. ಇದು ಬಂದು ಪಾಲಿಶು ಬ್ಲಾಕ್ ಪಾಲಿಶು. ಇದನ್ನು ಟೆಂಪಲ್ ಜ್ಯುವೆಲ್ರಿಗೆ ಮಾಡುವಂಥ ಪಾಲಿಶ್ ಇದು. ನಮಗೆ ಬೇಡ ಅಂದರೆ ಅವರು ಪಾಲಿಶ್ ಕೂಡ ಚೇಂಜ್ ಮಾಡಿಕೊಡ್ತಾರೆ, ಅಂದರೆ ನಾರ್ಮಲ್ ಪಾಲಿಶ್ ಇರುತ್ತೆ. ಬಟ್ ಇದೇನೆಂದರೆ ಆ್ಯಂಟಿಕ್ ಪೀಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇದೇ ಥರನೇ ಒಡವೆಗಳು ಬರೋದು. ಸೊ ಇದರಲ್ಲಿ ಮುತ್ತು ಕೂಡ ಇತ್ತು. ಸೊ ನನಗೆ ಏನಾಯ್ತಂದರೆ ಮುತ್ತಿನ ಪ್ರೈಸ್ ಅವ್ರು ಹಾಕಲಿಲ್ಲ. ಈ ಕಲ್ಲಿಂದು ಬಂದು ಟೋಟಲಾಗಿ ಸೇರಿಸಿ ಹಾಕಿದರು. ನಾನು ಅದನ್ನು ಒಂದು 200 ಮಿಲಿಯಷ್ಟು ಮೈನಸ್ ಮಾಡಿಸಿ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಂಡಿದ್ದು. ಒಂದು 5,000-6,000 ಕಡಿಮೆ ಮಾಡಿದ್ರು ಅವರು ಪ್ರೈಸು. ಯಾಕಂದರೆ ಇದಕ್ಕೆ 16% ವೇಸ್ಟೇಜ್ ಹಾಕಿದರು. ನಾನು ಬಂದು ಒಂದು ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿಸಿ ಒಂದು ಸ್ವಲ್ಪ ಬಾರ್ಗೇನ್ ಮಾಡೋದಕ್ಕೆ ಅಲ್ಲಿ ಅಂಗಡಿಯಲ್ಲಿ ನಮಗೆ ಸರೋಗುತ್ತೆ. ಲಲಿತದಲ್ಲಾದರೆ ಫಿಕ್ಸ್ ರೇಟ್ ಇರುತ್ತೆ, ಹಾಗಾಗಿ ನಾನು ಅಲ್ಲಿ ಹೋಗಲಿಲ್ಲ. ಸೊ ಕಲ್ಲೇನಷ್ಟು ಇರಲಿಲ್ಲ. ಮಿನಿಮಮ್ ಕಲ್ಲು ಮುತ್ತು ಎಲ್ಲ ಸೇರಿದ್ರೆ ಒಂದು 300 ಮಿಲಿಯಷ್ಟು ಬರುತ್ತೆ. ಆದ್ರೂ ನಾನು ಕಲ್ಲಿಗೆ ಪ್ರೈಸ್ ಕೊಡೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ಬಂದು ಅದನ್ನು ನಾನು ಮೈನಸ್ ಮಾಡಿಸ್ದೆ. ಇದು ನನಗೆ 175K ಬಿತ್ತು.
ಸೊ ಪ್ರೈಸ್ ಬಂದು ಅಷ್ಟು ಬಿತ್ತು. ಅವತ್ತು ನಾನು ತೊಗೊಂಡ ಗ್ರಾಮ್ ಬಂದು ನಾನು ಅಕ್ಷಯ ತೃತೀಯ ದಿವಸ ಅಂದರೆ 19ನೇ ತಾರೀಕು ಹೋಗಲಿಲ್ಲ, 20ನೇ ತಾರೀಕು ಮಾರ್ನಿಂಗ್ ಹೋಗಿದ್ದೆ. ಅವತ್ತಿನ ಗ್ರಾಮ್ ಬಂದು 14,275 ರೂಪಾಯಿ ಇತ್ತು, ವಿತೌಟ್ ಎನಿ ಚಾರ್ಜಸ್ಸು, ಬರೀ ಗೋಲ್ಡ್ ರೇಟ್ ಮಾತ್ರ. ಸೊ ಅದಕ್ಕೆ ನಾನು ಎಲ್ಲ ಆ್ಯಡ್ ಮಾಡಿ ಅವ್ರ GST ಮತ್ತು ವೇಸ್ಟೇಜು ಎಲ್ಲ ಆ್ಯಡ್ ಮಾಡಿ ನನಗೆ ಈ ಪ್ರೈಸ್ ಬಿದ್ದಿದ್ದು. ಹೊರಗೆ ಹಿಂಭಾಗ ತೋರಿಸ್ತೀನಿ ನೋಡಿ. ಕೊಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ಸ್ಟ್ರಾಂಗಾಗಿ ಉದ್ದು ಕೊಟ್ಟಿದ್ದಾರೆ. ನಮಗೆ ಜಾಸ್ತಿ ಉದ್ದನೋ ಕೆಲವೊಂದೆಲ್ಲ ಯಾಕೆ ನಾನು ತಗೊಳ್ಳೋಕೆ ಯೋಚನೆ ಮಾಡಲಿಲ್ಲ ಅಂದರೆ ಚೈನ್ ಟೈಪ್ ಇತ್ತು, ಇದೆಲ್ಲ ಬಂದು ಚೈನ್ ಥರ ಇತ್ತು. ಇದು ಮಾತ್ರ ತುಂಬ ದೊಡ್ಡದಾಗಿ ಅನ್ನಿಸ್ತಾ ಇತ್ತು. ಸರಿ ಅದಕ್ಕೆ ಬೇಡ, ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಬಂದು ಯಾವ ಥರ ನೋಡಿದ್ರೂ ಕೂಡ ಇದು ಚೆನ್ನಾಗಿ ಬ್ರಾಡಾಗಿ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಅಗಲವಾಗಿ ಚೆನ್ನಾಗಿದೆ ಅಂತ ಹೇಳಿ ಇದನ್ನೇ ಫೈನಲ್ ಮಾಡಿದ್ದು. ನಮ್ಮ ಮನೆಯವರು ಒಂದು 2 ಸೆಲೆಕ್ಟ್ ಮಾಡಿದ್ರು, ನಾನು ಇದನ್ನು ಓಕೆ ಮಾಡಿದೆ. ಸೊ ಲಕ್ಷ್ಮಿ ಎಲ್ಲ ತದ್ರೂಪವಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ತಾವರೆ ಹೂವದಲ್ಲಿ ಕೂತಿರೋ ಥರ. ಆ್ಯಂಡ್ ನೆಕ್ಸ್ಟ್ ಬಂದು ಬಿಂದಿಗೆ ಇಟ್ಕೊಂಡಿರೋ ಥರ. ಆ ಕೈ ನೋಡಿ, ಆ ಕೈ ಒಂದು ಎಲ್ಲನೂ ತುಂಬ ಇಷ್ಟ ಆಯ್ತು ನನಗೆ, ಹಂಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಸರಿ, ಹೇಗೋ ಅಕ್ಷಯ ತೃತೀಯ ದಿವಸ ಒಂದು ಪಾಪಡಿ ಬೋಟ್ ತೊಗೊಂಡಂಗೆ ಆಯಿತು, ಹಾಗೆಯೇ ಲಕ್ಷ್ಮಿ ಇರೋ ಥರದ್ದು ತೊಗೊಂಡಾಯಿತು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಹಾಗೆ ಹಿಂದೆ ತಿರುಗಿ ನೋಡಿದಾಗ ನಮಗೆ ಹಾಲ್ ಮಾರ್ಕ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 22 ಕ್ಯಾರೆಟು 916 ಹಾಲ್ ಮಾರ್ಕು. ಸೊ ಇದು ಕೆಳಗಡೆ ಬಂದು HUID ಅಂತ ಹೇಳ್ತಾರೆ, ಅಂದರೆ ನಮಗೆ ಹಾಲ್ ಮಾರ್ಕ್ದು ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಇರುತ್ತೆ. ಸೊ ಅದು HUID ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಬಂದು ನಾವು ನಿಮ್ಮದು ಹಾಲ್ ಮಾರ್ಕ್ ಅಂತ ನಿಮಗೆ ಆ್ಯಪ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡಿ ಈ ನಂಬರ್ ನೀವು ಕೊಟ್ಟರೆ ಇದೆಲ್ಲಿ ಹಾಲ್ ಮಾರ್ಕ್ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಮತ್ತು ಇದು ಏನಿದು ಈ ಒಡವೆ ಏನು ಒಡವೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಎಕ್ಸಾಕ್ಟಾಗಿ ಇದು ಅಂದರೆ ನಮಗೆ ಅಂದರೆ ಪಾಪಡಿ ಬೊಟ್ಟು ಅನ್ನೋ ಥರ ಇದು ನಮಗೆ ಗೊತ್ತಾಗುತ್ತೆ. ಸೊ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಸಿಂಪಲ್ಲಾಗಿ ಓವರ್ ಲುಕ್ ಕೂಡ ಇಲ್ಲದೆ ತುಂಬ ಓವರ್ ಡಿಸೈನ್ ಅಂತಾರಲ್ಲ, ಸೊ ಕೆಲವು ಜನರಿಗೆ ಒಂಥರ ನೋಡಿದ ತಕ್ಷಣ ಬಾ ಅನಿಸುತ್ತೆ, ಆ ಥರ ಡಿಸೈನ್ ಇಲ್ಲದೆ ಸಿಂಪಲ್ ಡಿಸೈನ್ ಆಗು ನಮಗೆ ಯಾವಾಗಾದರೂ ಮನೆ ಫಂಕ್ಷನ್ಸು, ಯಾಕಂದರೆ ಮನೆ ಫಂಕ್ಷನ್ಸ್ ಮದುವೆ ಆಗಲಿ ಇಲ್ಲ ಮನೇಲಿ ಏನಾದರೂ ಒಂದು ಒಳ್ಳೆ ಹಬ್ಬ ಆಗಲಿ, ನಮ್ಮ ಪರ್ಸ್ನಲ್ ಏನಿರುತ್ತೆ ಫಂಕ್ಷನ್ಸು ಅದಕ್ಕೆ ಹಾಕ್ಕೊಂಡು ಹೋಗೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಇವಾಗ ಬಂದು ಬೇರೆಯವ್ರ ಮದುವೆಗೆಲ್ಲ ನಾವು ಇದನ್ನೆಲ್ಲ ಹಾಕ್ಕೊಂಡು ಹೋಗಲ್ಲ, ಕರೆಕ್ಟಾ? ನಮ್ಮನೆ ಫಂಕ್ಷನ್ಸ್ಗೆ ಇದನ್ನು ಹಾಕ್ಕೊಳ್ಳೋದಕ್ಕೆ ನಮಗೆ ಒಂದು ರೀತಿ ಖುಷಿ. ಯಾವತ್ತೂ ಅಷ್ಟೇ ಬೇರೆ ಒಡವೆಗಳನ್ನ ನಾವು ಹಾಕ್ಕೊಂಡು ಹೋಗ್ತೀವಿ, ಬಟ್ ಪಾಪಡಿ ಬೊಟ್ಟು ಅಂತ ಬಂದಾಗ ಅದು ಫ್ಯಾಮಿಲಿ ಫಂಕ್ಷನ್, ಇಲ್ಲಾಂದರೆ ಮನೇಲಿ ಒಂದು ಹಬ್ಬ, ಇಲ್ಲ ನಮಗೇನಾದರೂ ಒಂದು ಒಳ್ಳೆ ವಿಶೇಷ ಮನೇಲಿ ನಡೀತಿದೆ ಅಂದಾಗ ಇದನ್ನು ನಾವು ಹಾಕ್ಕೊಳ್ಳೋದಕ್ಕೆ ಒಂದು ಆ್ಯಪ್ಟ್ ಸೆಟ್ ಆದಂತಹ ಒಂದು ಒಡವೆ ಅಂತ ಹೇಳ್ಬೋದು. ಆಲ್ಮೋಸ್ಟು ಎಲ್ಲರ ಮನೆಗಳಲ್ಲೂ ಅಷ್ಟೇ ನೆಕ್ಲೆಸ್ ಇರುತ್ತೆ, ಒಡವೆ ಇರುತ್ತೆ, ಎಲ್ಲನೂ ಇರುತ್ತೆ. ಪಾಪಡಿ ಬೊಟ್ಟು ಮಾತ್ರ ಆರ್ಟಿಫಿಷಿಯಲ್ ತೊಗೊಳ್ತಾರೆ. ಸೊ ಆ ಥರ ಮಾಡಿದೆ, ಅಟ್ಲೀಸ್ಟ್ ಒಂದು 5ರಿಂದ 6 ಗ್ರಾಮಲ್ಲಾದ್ರೂ ತೆಗೆದಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮಗೂ ಒರಿಜಿನಲ್ ಹಾಕ್ಕೊಂಡಿದ್ದೀವಿ ಅನ್ನೋ ಒಂದು ಖುಷಿನೂ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಸಲ ಅಕ್ಷಯ ತೃತೀಯಗೆ ಈ ಒಂದು ಕಲೆಕ್ಷನ್ ಚೆನ್ನಾಗಿದೆಯಾ, ನನ್ನ ಸೆಲೆಕ್ಷನ್ ಓಕೆನಾ ಅನ್ನೋ ಥರ ಕೂಡ ಕಮೆಂಟಲ್ಲಿ ತಿಳಿಸಿ. ಡಿಸೈನ್ ಬಗ್ಗೆ ಕೂಡ ಡಿಸ್ಕ್ರೈಬ್ ಮಾಡಿ, ಯಾಕಂದರೆ ನಂಗೆ ತುಂಬ ಇಷ್ಟ ಆದಂತಹ ಒಂದು ಡಿಸೈನ್. ನೀವು ನೋಡಿದ್ರೆ ಕ್ಲೀನಾಗಿ ಇದನ್ನು ಬಂದು ನನಗೆ ಝೂಮ್ ಮಾಡ್ತಾಯಿದ್ದೀನಿ, ಆಲ್ಮೋಸ್ಟ್ ಬಂದು ನೋಡಿ ಏನು ಚೆನ್ನಾಗಿದೆ ಡಿಸೈನ್ ಅಂತ. ಸೊ ಬಿಂದಿಗೆ ಆಗಲಿ, ಆ ಕೈ ಆಗಲಿ, ಆ ಕೈಯಲ್ಲಿ ಹಿಡ್ಕೊಂಡಿರುವಂಥ ತಾವರೆ ಹೂಗಳು 2 ಆಗಲಿ, ದೇವ್ರು ಕಾಲು ಮಡಿಸಿ ಕೂತು ತಾವರೆ ಹೂವದಲ್ಲಿ ಕೂತಿರೋದಾಗಲಿ ಚೆನ್ನಾಗಿ ಅನ್ನಿಸ್ತು. ಕಿರೀಟ ಆಗ್ಬೋದು, ತುಂಬ ಡೀಟೈಲ್ಡ್, ನಾನು ಎಲ್ಲ ಡೀಟೈಲ್ಡ್ನೂ ಗಮನಿಸ್ತೀನಿ ಇಲ್ಲಿ, ತುಂಬ ಡೀಟೈಲ್ಡ್ ಆಗಿತ್ತು ಡಿಸೈನು, ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ನನ್ನ ಒಂದು ಸೆಲೆಕ್ಷನ್ ಬಗ್ಗೆ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಏನು ಅಂತ. ಸೊ ಈ ಸಲ ಬಂದು ಒಂದು 50,000 ಜಾಸ್ತಿ ಆಯಿತು ನನ್ನ ಬಜೆಟು, ಯಾಕಂದರೆ ಹೋದ ಸತಿ ರೇಟ್ ಕಡಿಮೆ ಇತ್ತು, ಈ ಸತಿ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೆ 10 ಗ್ರಾಮ್ಗೆ ಒಂದು 50,000 ಜಾಸ್ತಿನೇ ಆಯಿತು. ಹೋದ ಸಲ 1,26,000 ಆ ಥರ ಏನೋ ಆಗಿತ್ತು 10 ಗ್ರಾಮ್ ಒಡವೆಗೆ. ಒಂದು ಜೊತೆ ಓಲೆ ಮತ್ತು 2 ಜೊತೆ ಓಲೆ ತೊಗೊಂಡು ಒಂದು ಓಲೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ನಾನು ರಿಂಗಾಗಿ ಕನ್ವರ್ಟ್ ಮಾಡಿಸ್ಕೊಂಡೆ, ಅಂದರೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ. ಈ ಸಲ ಪಕ್ಕ ತೊಗೊಂಡೆ, ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು. ಇದು ಬಂದು ನನ್ನ ಒಂದು ಸೆಲೆಕ್ಷನ್ನು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಟೋಟಲಾಗೆ ಓವರಾಲಾಗಿ ಹೇಳಬೇಕು ಅಂದರೆ ಡಿಸೈನ್ ನನಗಂತೂ ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನೀವೆಲ್ಲ ಏನೇನು ಪರ್ಚೇಸ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಯಾಕಂದರೆ ತುಂಬ ಜನ ಹೈ ಬಜೆಟೆಡ್ ಆಗು ತೊಗೊಂಡಿರ್ತೀರಾ. ನನ್ನ ಒಂದು ಇದಕ್ಕೆ ನಾನು ಈ ಸಲ ಇದನ್ನೇ ತೊಗೊಂಡೆ. ಯಾಕಂದರೆ ಜಾಸ್ತಿ ಬಜೆಟ್ ತೊಗೋಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಅಕ್ಷಯ ತೃತೀಯಕ್ಕೆ ತೊಗೋಬೇಕು ಅಂತ ಹೇಳಿ ಹೋಗಿ ಪರ್ಚೇಸ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.